सारा बड़े वाले ಜುಮ್ಕೆ ಗ್ಯಾರಂಟಿ ಒಡವೆಗಳಮ್ಮ, ಗ್ಯಾರಂಟಿ ಒಡವೆಗಳು. ಸರಾ ಬಳೆ ನೆಕ್ಲೆಸು, ಜುಮ್ಕೆ, ಬೆಂಡಾಲೆ, ಗ್ಯಾರಂಟಿ ಒಡವೆಗಳಮ್ಮ, ಗ್ಯಾರಂಟಿ ಒಡವೆಗಳು. ಅಕ್ಕವ್ ಏನದು? ಗ್ಯಾರಂಟಿ ಒಡವೆಗಳಮ್ಮ. ಸರ, ಬಾಳೆ, ನೆಕ್ಲೇಸು, ಸರ, ಬೈತಲೆ ಬಟ್ಟು ಎಲ್ಲನ ಗ್ಯಾರಂಟಿ. ಕಾಲ್ ಚೇನು ಅವೆಲ್ಲ ಇದ್ದಾವೆ. ಚೆನ್ನಾಗಿದ್ದಾವೆ. ಗ್ಯಾರಂಟಿ ಕೊಡ್ತೀನಿ, ವರ್ಷ ಗ್ಯಾರಂಟಿ. ವಾರ ವಾರ ಬರ್ತೀನಿ. ಮಂಗಳವಾರ ಬಂದ್ಬಿಡ್ತೀನಿ. ವಾರ ವಾರ ಬರ್ತೀನಿ. ಏನಾನ ಕಲರ್ ಸೇಡ್ ಆಗೋದಾಗ್ಲಿ, ಏನಾನ ಆದರೆ ಕಟ್ಟಾಗೋದು ಏನಾನ ಆದರೆ ವಾಪಸ್ ತಕೊಂತೀನಿ. ವರ್ಷ ಗ್ಯಾರಂಟಿ ಕೊಡ್ತೀನಿ ಕಣಮ್ಮ. ಹೌದೇನು? ಎರಡೊಳೆ ಸರ ಎಲ್ಲ ಇದಾವ? ಎರಡೊಳೆ ಸರ ಎಲ್ಲ ಇದೆ. ನಿನ್ಗೆ ಯಾವ್ದು ಬೇಕೋ? ಕರೆಮಣಿ ಸರ ಗ್ಯಾರಂಟಿದು ಎಲ್ಲ ಐತೆ. ಕರೆಮಣಿ ಸರ ಏನು ಬೇಡ. ಇದು ಎರಡೊಳೆ ಸರ ಬಂಗಾರದಿದ್ದಂಗೆ ಇರುತ್ತಲ್ಲ, ಅಂಥವು ಇದಾವೇನು? ಅಂಥವು ಇದ್ದಾವೆ. ಬಳೆ ಇದ್ದಾವೆ, ಸರ ಮತ್ತು ಸಟ್ಟುಗಳು, 4 ಬಳೆ ಬರ್ತಾವಲ್ಲ ಅಂಥವು, ಬೈತಲೆ ಬಟ್ಟು, ಕಾಲ್ ಚೇನು ಎಲ್ಲ ಇದ್ದಾವೆ. ಬೆಂಡಾಲೆ, ಜುಮ್ಕೆ, ಕಿವಿಗೆ ಇಚ್ಚ ಡಿಜ್ಜನ್ನು ಎಲ್ಲ ಇದ್ದಾವೆ. ಕೊಡನೇನಮ್ಮ? ತಕ್ಕಮ್ಮನ ತಗೊಂತೀನಿ. ಅದೇ ಎರಡಳೆ ಮಂಗಲೆ ಸರ ಬೇಕಾಗಿತ್ತು ಅದಕ್ಕೆ. ಏನು ಗ್ಯಾರಂಟಿ ಕೊಡ್ತೇ ತಾನೇ? ವರ್ಷ ಗ್ಯಾರಂಟಿ. ನೀನೇನು ತಲೆನೇ ಕೆಡಿಸ್ಕೋಬೇಡ. ವರ್ಷದೊಳಗೆ ಏನಾನ ಕಲರ್ ಶೇಡ್ ಆಗೋದಾಗಲಿ, ಕರ್ಗಾಗೋದಾಗಲಿ, ಏನಾನ ಕಟ್ಟಾಗೋದಾಗಲಿ, ಏನಾನ ಸ್ವಲ್ಪ ಏನಾದರೂ ಆಯ್ತು ಅಂದರೆ ವಾಪಸ್ ಕೊಟ್ಟು ಬೇರೆದು ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ. ದುಡ್ಡು ಕೊಡಲ್ಲ, ಬೇರೆ ಐಟಮ್ ಕೊಡ್ತೀನಿ ಚೆನ್ನಾಗಿರೋದು. ಮತ್ತೆ ಬಾರಕ್ಕ ಕೊಡ್ಮಂತಂಗಾರೆ. ಬಾ ಕೊಡ್ಬಾ. ಎರಡಳೆ ಸರನ ತಕೊಂತೀನಿ. ಮಂಗಲ ಸರಕ್ಕೆ ಹಾಕ್ಯಬೋದಲ್ಲ. ಈ ತಾಳಿನ ನನ್ನ ಗಂಟು ಕಟ್ಟಿರೋ ತಾಳಿನ ಅದು ಸುತ್ತಿಸ್ಕೋಬೋದಲ್ಲ. ನೋಡು, ತಾಳಿ ಇರೋವು ಇದ್ದಾವೆ, ತಾಳಿ ಬೇಡ ಅಂದರೆ ಸಪ್ರೇಟ್ ಇದಾವು ಇದ್ದಾವೆ. ನಿನಗೆ ತಾಳಿ ಸಮೇತ ಬೇಕಂದ್ರೆ ನಾನು ಅದನ್ನು ಕೊಡ್ತೀನಿ. ನೀ ಇದನ್ನಾದರೂ ಸುತ್ತಿಸ್ಕೋಬೋದು, ಅದನ್ನಾದರೂ ಹಾಕೋಬೋದು. ಗ್ಯಾರಂಟಿದು ಬಂಗಾರ ಮೀರಿಸುತ್ತೆ. ಇದ್ರ ಮುಂದೆ ಬಂಗಾರ ತಗೊಂಡು ಏನು ಮಾಡ್ತೀವಿ? ಅಷ್ಟು ಚೆನ್ನಾಗಿದ್ದಾವೆ. ಬಾ ತೋರಿಸ್ತೀನಿ. ಇಲ್ಲ ಬಾರಕ, ಇಲ್ಲೇ ನಮ್ಮ ಅಂತಕ್ಕೆ ಬಾ, ಇಲ್ಲಿ ಇಳಿಸ್ಮಂತೀವಿ. ಅತ್ತೆ ಎಲ್ಲಿಗೆ ಹೊಲ್ಟಿದ್ದೆ ಹಾಕ್ಯಣ ಹೋಗ್ತೀನಿ. ಬಾ. ಸರ ಬಳೆ ಗ್ಯಾರಂಟಿ ಒಡವೆಗಳಮ್ಮ, ಗ್ಯಾರಂಟಿ ಒಡವೆಗಳು. ಇಳಿಸಾಕ? ಇಳಿಸು ಇಲ್ಲೇನೆ. ತಕೊಂತೀನಿ ನಾನು ಒಂದ ಸರ ತಗೋಬೇಕು. ಎರಡಳೆ ಸರಗನ್ನ ತೋರಿಸು. ಇಳಿಸು ಇಲ್ಲೇನೆ. ಅಪ್ಪ 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 ಬಿಸಿಲು ಏನು ಉರಿದೋಗುತ್ತಮ್ಮ. ಸಖತ್ತು ಬಿಸಿಲಮ್ಮ. ಬಿಸಿಲು ಅಂದರೆ ಬಿಸಿಲು. ಸಖತ್ತು ಬಿಸಿಲಪ್ಪ. ಇವಾಗಂತೂ ಹೆಂಗೆ ವ್ಯಾಪಾರ ಮಾಡ್ತಿರೋ ಏನೋ. ನೋಡಿ, ಯಾರಿಗಲ್ಲಿ ಇಷ್ಟು ಹೊತ್ತಿನ ಬಂದ್ರಿ ಎಲ್ಲ ಇವಾಗ ನೋಡಿ ನಮ್ಮ ಕೆರೆಗೆ. ಈ ಕಡೆ ಒಬ್ಳಿದ್ರು, ಅವಳು ಅಂಗನವಾಡಿಗೆ ಹೋಗಿ ಅವಳೆ. ಯಾರು ಇರಲ್ಲ. ಇಟ್ಟತ್ನಾಗ ಎಲ್ಲ ಕೂಲಿ ಹೋಗಿರ್ತಾರೆ. ನೀವು ಎದ್ದತ್ನಾಗ ಬರಬೇಕು. ಮಧ್ಯಾಹ್ನ ಹೊತ್ನಾಗ ಯಾರು ಇರಲ್ಲ. ಹಿಂಗೆ ಊರೆಲ್ಲನ ಟ್ರಿಪ್ ಹೊಡ್ಕೊಂಡು ಬರೋತ್ಗೆ ಆಗತ್ತೆ ಕಣಮ್ಮ. ಊರೆಲ್ಲನ ಓಟು ಹೋಗ್ಬೇಕಲ್ಲ, ಅದಕ್ಕೆಲ್ಲದಾಗಿನ ಹಿಂಗೆ ಯಾರನ ನಿನ್ನಂತರ ಮಂತಾಗಿದ್ದಾರೆ ತಾಂತಾರೆ ಅಂತ ಬತ್ತೀನಿ. ಮಂಗಳವಾರ ಬತ್ತೀನಿ ಊರಕ್ಕೆ. ಮಂಗಳವಾರ ಬತ್ತೀನಿ. ನಿನಗೇನೇ ಬೇಕಿದ್ರು ಹೇಳು, ಇಂಥದ್ದು ಬೇಕು ಅಂತೇಳಿ ತಗೊಂಬಂದು ಕೊಡ್ತೀನಿ. ಲಕ್ಷ್ಮೀ ಮಾಲೆ, ಲಕ್ಷ್ಮೀ ಇವು ಸರದ ಕೊಳ್ಚೇನು ಎಲ್ಲ ಸಿಗ್ತವೆ. ಏನು ಬೇಕು ನಿನಗೆ? ಉಂಗುರಗಳು ಎಲ್ಲ ಸಿಗ್ತಾವೆ ಕಣಮ್ಮ. ಎಲ್ಲ ತೋರಿಸ್ತೀನಿ. ನಿನ್ಗೇನು ಬೇಕು ಹೇಳು, ತಗೊಂಬಂದು ಕೊಡ್ತೀನಿ. ಹಂಗೆ ಇವಾಗೇನು ಎರಡೆಳೆ ಸರ ತೋರ್ಸಣ? ಎರಡೆಳೆದು ಸರ ತೋರಿಸು. ಗಿಳಮ್ಮ ನೋಡಿ, ಇವೆಲ್ಲ ಬಳೆಗಳು, ಸರಗಳು. ಇದೋಡು ಸೊಟ್ಟು, ಕಿವಿ ವಾಲೇನು, ಮತ್ತು ಕುತ್ತಿಗತ್ತ ಒಂದು, ಲಾಂಗ್ ಸರ ಒಂದು, ಬೈತಲೆ ಬಟ್ಟುನೂ ಬರುತ್ತೆ, ಸೊಂಟದ ಬಟ್ಟೆನೂ ಬರುತ್ತೆ. ನೋಡಿ ನಿನ್ಗೆ ಯಾವ್ದು ಬೇಕು? ನನಗೆ ಎರಡೆಳೆ ಸರ ಕೊಡಿವ ಸಾಕು. ಎರಡೆಳೆ ಸರ ಆದರೆ ಒಂದು ಕೊಳ್ಚೇನು ಎರಡೆಳೆ ಸರ ಕೊಡು. ಅದು ಆದ್ರೆ ಸಾಕು ನನಗೆ. ಅದು ನೋಡೋಣ, ಸ್ವಲ್ಪ ಕರೆಮಣಿ ಬರುತ್ತೆ ಅದಕ್ಕೆ. ಬರೀ ಬಂಗಾರದ್ದೇ ಕೊಡ್ಲಾ? ಏನು ರಂಜಿತಕ್ಕ ಹಿಂಗೆ ತಗೊಂತಾ ಇದೆಯಾ? ಎರಡೆಳೆ ಸರ ತಗೊಂತಾ ಇದ್ದೀನಿ ನಾನು, ತಾಳಿ ಸುತ್ತಿಸ್ಕೆಮನ ಅಂತ. ಅದೇ ಬಂಗಾರ ಮೀರಿಸುತ್ತೆ, ಇನ್ನೇನು ಬಂಗಾರದ್ದು ಮಾಡಿಸ್ಕೆಮನ. ಅದಕ್ಕೇನೆ ಇದನ್ನೇ ತಕೊಂಬೋದು. ವಸ್ತುಕೊಂದೊಂದು ಬದಲಾಸೋದು ಅಷ್ಟೇನೆ. ಸುಮ್ಮನೆ ಬಂಗಾರದ್ದು ಮಾಡಿಸ್ಕೊಂಬತ್ಕೆ ನಾನು ಇಂಥವು ಹಾಕ್ಯಂಡ್ರೆ ಒಳ್ಳೇದು. ಸುಮ್ಮನೆ ಅಂಥವು ಹಾಕ್ಯಂಡ್ರೆ ಕಳ್ರು ಕಿತ್ಕೊಂಡು ಹೋಗ್ತಾರೆ. ಇವನಾದ್ರೂ ತಕ್ಕೊಡ್ಬೋದು. ಕೊಡ್ರಿ ತಾಂಡೋಗ್ರಿ ಅಂತ ನಾವೇ ತಕ್ಕೊಡ್ಬೋದು. ಕೊಳಪ್ ತಾಂಡೋಗು ಅಂತ ಕೊಡ್ಬೋದು. ಅವನಾದರೆ ಕೊಡೋಕ್ಕಾಗಲ್ಲ. ಅದಕ್ಕಾಗಿ ನಾನು ಎರಡೆಳೆ ಸರ ತಗೊಂಬನಂತ ನೋಡ್ತಾ ಇದ್ದೀನಿ. ವಸ್ತುಕೊಂದೊಂದು ಇವನ್ನೇ ಬದಲಾಸೋದು. ಬಂಗಾರ ಮೀರಿಸ್ತಾವೆ ನೋಡಿ, ಹೆಂಗೈದಾವ ಹಿಂಗೇನು. ಅಲ್ಲ, ದುಡ್ಡು ಹೋಗೈತೀನಿ ನೋಡಿ. ಎರಡೆಳೆ ಸರ ಹಾಕ್ಯಮಕ್ ನಾರಾಡ್ತೀಯಲ್ಲ ರಂಜಿತಕ್ಕ. ಹೋದ್ರೆ ಹೋಗ್ಲಿ. ಯಾವ ದುಡ್ಡು ತಗೊಂಡು ಏನು ಮಾಡ್ತೀಯ? ಇವಾಗ ಚೆನ್ನಾಗಿರೋದು ನೋಡೋಣ. ತಕ ನೀನೊಂದು ಕೊಳ್ತೇನು ಬಂಗಾರದ ಬಳೆ ಎಲ್ಲ ತಗೊಂಡು ಹಾಕಿ ಸುಮ್ಮನೆ. ಏಟೊಂದು ಬಂಗಾರ ಹಾಕ್ಯಂಡವಳಪ್ಪ ಸುಪ್ಪಿದು. ಏಟೊಂದು ಬಂಗಾರ ಐತಪ್ಪ ಅನ್ಬೇಕು ಯಾರನ್ನ ಕಾಮ್ದಾರ. ಹಂಗೆ ಹಾಕ್ಯಬೇಕು ತಕ ಒಂದಿಟ್ಟು ಬಂಗಾರನ. ಇಲ್ಲಡಮ್ಮ, ಸೆಟ್ಟು ಇದ್ದಾವೆ, ಬಳೆ ಇದ್ದಾವೆ. 6 ಬಳೆ ಬರೋವ ಇದ್ದಾವೆ, 4 ಬಳೆ ಬರೋವ ಇದ್ದಾವೆ, 2 ಬಳೆ ಬರೋವ ಇದ್ದಾವೆ, ಉಂಗುರ ಎಲ್ಲ ಇದ್ದಾವೆ. ಯಾಕೆ ಕೊಡಲಿ? ನೋಡಮ್ಮ, ಇದು ತಾಳಿ ಬರುತ್ತಿದ್ದಕ್ಕೆ ಕರಿಮಣಿ ಅಲ್ಲಲ್ಲಿ ಒಂದೊಂದು. ಇಲ್ಲ ಆಂಟಿ, ಒಂದೇ ಒಂದು ಕರಿಮಣಿ ಇರಬಾರ್ದು.
ಬರೀ ಬಂಗಾರದ್ದೇ ಇರ್ಬೇಕು, ಬಂಗಾರ ಅನ್ಕೋಬೇಕು, ಬಂಗಾರನೇ ಮಾಡ್ತೇವಳೇನಪ್ಪ ರಂಜಿ ಅನ್ಕೋಬೇಕು ಅಂಥದ್ದು ಕೊಡು. ಈ ಕರೆಮಣಿ ಎಲ್ಲ ಬೇಡ ನನಗೆ, ಈ ಕರೆಮಣಿ ಎಲ್ಲ ಇಷ್ಟ ಆಗಲ್ಲ ನನಗೆ, ಕರೆಮಣಿ ಇರಬಾರ್ದು. ಬರೇ ಬಂಗಾರದ್ದ ತೋರಿಸ್ತೀನಿ ಮೇಡಮ್ಮ. ಈಗ ಇಲ್ಲಿ ನೋಡಿಲಿ, ಇದು ಅಂಜಲಿ ಕಟಿಂಗ್ ಬರುತ್ತೆ, ಸೇಮ್ ಬಂಗಾರದ ಕಣಂಕ ಮತ್ ನೋಡು. ಇಂಥದ್ದಾಗಬೇಕು ನೋಡಿ ಸುಪ್ಪಿ, ಚೆನ್ನಾಗೈತೇನೆ. ಅಯ್ಯೋ ಚೆನ್ನಾಗೈತ ಬಿಟ್ಟೈತೆ, ಯಾಕ ನನಗೆ ಆತ್ ನೋಡಕ್ಕೂ ಇಂಟ್ರೆಸ್ಟ್ ಇಲ್ಲ ಕಣಕ, ದುಡ್ಡು ಕಳ್ದೋಗಿರೋದಕ್ಕೆ. ಎಲ್ಲಿ ಕಳಕೆ ನಮ್ಮ ದುಡ್ಡ? ಹಿಂಗೆ ಎಲ್ಲ ಕಳ್ದೋತು ಬಿಡ ಆಂಟಿ, ಏನು ಹೇಳ್ತೀಯ? ಹಿಂಗೆ ಎಲ್ಲ ಕಳ್ದೋತು, ಅದಕ್ಕೇನೆ ಅವಳು ಬೇಜಾರ ಮಾಡ್ಕೊಂಡು ಕುತ್ಕೊಂಡ್ರೆ ಆಗುತ್ತಾ? ಆಗಲ್ಲ. ಸುಮ್ಮನೆ ಯಾಕೆ ಟೆನ್ಷನ್ ತಗೊಳ್ಕಂಟಿ? ನೀನೇ ಈ ತಾಳಿಗೆ ಇದನ್ನ ಸುತ್ಕೊಡ್ತೀಯಾ? ನಂದು ತಾಳಿ ಐತಲ್ಲ ಅದನ್ನ ಕೊಡ್ತೀನಿ, ಸುತ್ಕೊಡ್ತೀಯಾ? ಸುತ್ಕೊಡ್ತೀನಿ ಕಣಮ್ಮ, ಅದಕ್ಕೆ 50 ರೂಪಾಯಿ. ಆದ್ರೂ ಆಗಲಿ ಸುತ್ಕೊಡು. 2 ಸಾರಕ್ಕೆ ಅದಕ್ಕೆ ಸುತ್ಕೊಡು. ಇಂಥ ಆಯ್ಕೆ ಮದುವೆ ಮಾಸ ಆಂಟಿ, ಇವಾಗೆಲ್ಲ ಬರೀ ಗ್ಯಾರಂಟಿ ಆಯ್ಕೆ ಮದುವೆ ಇವನಾದ್ರೂ ಕೊಡ್ಬೋದು. ಕಳ್ರ ಕೈ ಕೊಡ್ರಿ ತಗೊಂಡೋಗ್ರಿ ಅನ್ಬೋದು ಅಲ್ವೇ? ನೀನಂತ ಮಸ್ತಾಗಿ ಹಾಕೊಂಡಿದ್ದೀನ ಮಲೆ, ಗ್ಯಾರಂಟಿ ಒಡವೆ ಮಾರ್ತಿಯಲ್ಲ, ಮಸ್ತಾಗಿ ಹಾಕೊಂಡಿದ್ಯಾ. ಏನೋ ಬಡವ್ರು ಮಾಡಿಸ್ಕೊಂಬಕ್ಕೆ ಹೋಗಲ್ಲ ಕಣಮ್ಮ, ಬಂಗಾರ ತಾಮಕ್ಕೆ ಹೋಗಲ್ಲ. ಸಾಕಿ ಇವನ್ನೇ ತಕೊಂಬೋದು ಬಿಸಾಕೋದು ಕರಗೋದು ಬಿಸಾಕೋದು, ಏನು ಮಾಡೋದು? ಒಂದ್ಸರಿ ಗ್ಯಾರಂಟಿ ಇರಲ್ಲ ಅಂದಮೇಲೆ ಇವೇನಿಲ್ಲ ಗ್ಯಾರಂಟಿ. ಒಂದೂವರೆ ವರ್ಷ ತಕ ಇರ್ತಾವ ಕಣಮ್ಮ. ವರ್ಷ ತಕ ಗ್ಯಾರಂಟಿ ಕೊಡ್ತೀವಿ. ಏನಾನ ಕಾಚ್ಕಾದ್ರೂ ಒಂದೊಂದು 5 ವರ್ಷ ಆದರೂ ಏನಾಗಲ್ಲ ಕಣಮ್ಮ. ನಾನು ಭಾಳ ಐಟಮ್ಗಳು ಮಾರ್ಕೊಂಬಂದಿದ್ದೀನಿ, ಭಾಳ ಚೆನ್ನಾಗೇ ಇದ್ದಾವೆ ಐಟಮ್ಗಳು. ನೋಡಿ ಸಾಕಾದು, ಸಾಕು. ಎಷ್ಟಿದು ರೇಟು? 400 ರೂಪಾಯಿ. 400 ರೂಪಾಯಿ ಅಂದ್ರೆ ಜಾಸ್ತಿ ಆಗುತ್ತೆ, ನೀನು ಕಮ್ಮಿ ಮಾಡ್ಕೊಂಡು ಕೊಡು. 400 ರೂಪಾಯಿ ಅಂದರೆ ಏನಾಯ್ತು? 400 ರೂಪಾಯಿ ಆಗ್ತಾ ಅಂತೀಯ? ಚೆನ್ನಾಗೈತೆ, ಅದನ್ನೇ ತಕ. ನೋಡಮ್ಮ, ನೀನು ಸಾರ ಹಾಕ್ಯಮ್ಮಕ್ಕೆ ಎಷ್ಟು ಇದು ಮಾಡ್ತೀಯ? ನಾನು ನೋಡಿದ್ರೆ ಟೆನ್ಷನ್ ಮಾಡ್ಕೊಂಡಿದ್ದೀನಿ. ಇವಳ್ದೊಳ್ಳೆ ಸವಾಸ ಹತ್ಕೊಂಡಂಟಿ ನನಗೆ. ನಾನು ಸರ ತಮ್ಮ ಸಿರಿಯಾಗಿದ್ದೀನಿ, ಅವಳು ದುಡ್ಡು ಟೆನ್ಷನ್ ಆಗೈತೆ ಅಂತ ಗೊತ್ತಾಳೆ. ಯಾವ ಟೆನ್ಷನ್ ತಗೊಂಡು ಏನಾಗಬೇಕಾಗೈತೆ? ಸುತ್ಕೊಡು ಆಂಟಿ, ಇವತ್ತು ಎಲ್ಗ ಮಾಡ್ತಿದ್ದೀನಿ, ಹಾಕ್ಕೊಂಡು ಹೋಗ್ತೀನಿ. ಸುತ್ಕೊಡ್ತೀನಿ. 400 ರೂಪಾಯಿ ಕಮ್ಮಿ ಇಲ್ಲ. ಅಯ್ಯೋ 400 ರೂಪಾಯಿಗೆ 250 ರೂಪಾಯಿ ಕೊಡ್ತೀನಿ, ಕೊಡು. ನೀನು ಸುಮ್ಮನೆ ಅಪರಪ್ಪ ಹೇಳ್ಬೇಡ. ಅವತ್ತೊಂದು ಜೊತೆ ನಿಂತಾಗಿ ಜುಮ್ಕೆ ತಗೊಂಡು ಹಿಂಗೆ ಕಿವಿಕಿಕ್ಕಮ್ಮವ. ನಾನು ಏನಾಗಲಿ ನಿಂತಾಗೆ ತಾಂತೀನಿ ಪಟ್ಟು. ಅವು ಇವು ಸಾರುಗಳು ಅದು ತಾಂತೀನಿ. ಇನ್ನೊಂದ್ಸತಿ ಬಂದಾಗ ಒಂದು ನೆಕ್ಲೆಸ್ ಬೇಕು, ಒಂದು ನೆಕ್ಲೆಸ್ ತಾಂತೀನಿ. ಇದ್ರ ಜೊತೆ ನೆಕ್ಲೆಸ್ ಹಾಕ್ಯಂಡ್ರಂಗೆ ಹೆಂಗೆ ಕಾಮುತ್ತೇಳು, ಅದಕ್ಕೇನೆ ತಾಂತೀನಿ. ಇವಾಗ ನೀನು ಕೊಡು, ಕಮ್ಮಿ ಮಾಡ್ಕೊಂಡು 250ಕ್ಕೆ. ಯಪ್ಪ ಅಷ್ಟೊಂದು ಕಮ್ಮಿ ಬರಲ್ಲ ಕಣಮ್ಮ, ಬರಲ್ಲ. ದೇವ್ರಾಣೆಗೂ ಬರಲ್ಲ ಕಣಮ್ಮ. ಬರಂಗಿದ್ರೆ ನಾನು ಕೊಟ್ಬಿಡ್ತಿದ್ದೆ, ಬರಲ್ಲ ಕಣಮ್ಮ, ದೇವ್ರಾಣೆಗೂ ಬರಲ್ಲ. ಅಯ್ಯೋ ನೀನು ಸುಮ್ಮ ಕೊಡು, ಬರುತ್ತೆ. ಲಾಸ್ಟಿಗೆ 270 ರೂಪಾಯಿ 280 ರೂಪಾಯಿ ಕೊಡ್ತೀನಿ, ಕೊಡು ಅಷ್ಟೇ. ಬೇಡ ಬರೀ 300 ರೂಪಾಯಿ ಕೊಟ್ಬಿಡು. 300 ರೂಪಾಯಿ ಕೊಡ್ತೀನಿ. ಸರಿ ಆಯ್ತು ಕೊಡಮ್ಮ. ಮತ್ತು 3 ಲಕ್ಷ ಕೊಟ್ಟು ಬಂಗಾರ ಮಾಡ್ಸೋದ್ಕಿಂತ 300 ರೂಪಾಯಿ ಕೊಟ್ಟಿಂತ ಒಡವೆ ಆಯ್ಕೆ ಮದುವೆ ವಾಸಿ. ವರ್ಷ ತಕ್ಕ ಗ್ಯಾರಂಟಿ ಇದ್ದೇ ಇರ್ತವೆ, ಗ್ಯಾರಂಟಿಗೆ ಕರ್ಗಾಗಲ್ಲ. ವರ್ಷ ಆದ್ಮೇಲೆ ತೀರ ಬದಲಾಸಕ್ಕಾಗುತ್ತೆ. ಅಲ್ಲ ರಂಜಿತಕ್ಕ, ನೀನೇನೊಂದು ಸ್ವಲ್ಪನೂ ಯೋಚನೆ ಮಾಡಂಗಿಲ್ಲ? ಅಯ್ಯೋ ಸುಪ್ಪಿ, ಯೋಚನೆ ಮಾಡಿ ಏನಾಗಬೇಕಾಗೈತೆ? ನಾನು ನೋಡಿದ್ರೆ ಸರ ತಮ್ಮ ಖುಷಿಯಾಗಿದ್ದೀನಿ, ನೀನು ನೋಡಿದ್ರೆ ದುಡ್ಡಿನ ಚಿಂತೆ ಆಗೈತೆ. ನನಗೆ ಹೋಗ್ಲಕ್ಕೆ ಬೇಡತ್ತ ಅಂತೇಳಿ ಸುಮ್ಮನಾಗಿದ್ದೀನಿ, ನನ್ನ ತಲೆ ಕೆಡಿಸ್ಕೊಂಬಂಗೆ. ನಾನು ಬರೀ ಬಂಗಾರದ್ದು 2 ಮಂಗಲ ಸರ ಆಯ್ಕೆಮನ ಅಂತ ಹೇಳಿ ಯಾರಾನ ಕೇಳಿರು ಮಾಡಿಸಿದ್ವಿ ಅಂಬದು ಸುಮ್ಮನೆ. ಮಾಡಿಸಿದ್ವಿ, ನನ್ನ ಗಂಡ ಮಾಡಿಸ್ತಾ ಅಂಬೋದು. ನೋಡು ಸೇಮ್ ಬಂಗಾರನೇ ಮಾಡ್ಸಕ್ಕೆ ನೀನು ನನ್ನ ಕೊಳ್ಚೆನ ತಗೊಂಡು ಹಾಕ್ತೇಳಿ. ನೀನು ಕೊಳ್ಚೆನ ಒಂದು ಮಂಗಲ ಸರ ಎಲ್ಲ ಹಾಕ್ಯ. ಬೇಡಂತಾಯಿ, ನನಗೆ ಇವಾಗ ಸಂಘಕ್ಕೆ ದುಡ್ಡು ಕಟ್ಟಿರು ಸಾಕಾಗೈತೆ. ಈ ವಾರ ಕಟ್ಟಬೇಕು, ಹೆಂಗೆ ಮಾಡಬೇಕು ಏನೋ ಅಮ್ಮಂಗಾಗೈತಿ. ಇವಾಗ ವಾರ ಕಟ್ಟಬೇಕಂತಲ್ಲ, ಎಷ್ಟು ಹೊಂದಿಸ್ಬೇಕಪ್ಪ ಅಮ್ಮಂಗಾಗೈತಿ. 1800 ರೂಪಾಯಿ ಅಂತೆ ದುಡ್ಡು, 1800 ರೂಪಾಯಿ ಕಟ್ಬೇಕಂತೆ. ಏನು ಮಾಡೋಕ್ಕಾಗಲ್ಲಮ್ಮ, ಕಟ್ಟಬೇಕಷ್ಟೇ. ಕಟ್ಟಿ ಸುಮ್ಮನೆ ನಮ್ಮ ಪಾಡಿಗೆ ನಾವು ತೀರಿಸ್ಕೊಂಬದು ನೋಡ್ಬೇಕು. ಏನು ಮಾಡೋಕ್ಕಾಗಲ್ಲ, ಟೆನ್ಷನ್ ಬಿಡ್ಬೇಕು. ಟೆನ್ಷನ್ ತಗೊಂಡ್ರೆ ಯಾವ ಕೆಲಸನೂ ಆಗಲ್ಲ. ನಾನು ಟೆನ್ಷನ್ ತಗೊಂಡು ನನಗೆ ಹುಷಾರಿಲ್ದಂಗೆ ಆಗಿತ್ತು, ಅದಕ್ಕೋಸ್ಕರ ನಿನ್ನ ತಲೆ ಕೆಡಿಸ್ಕೊಬೇಡ. ಇಲ್ಲೋಡಿಲಿ, ನೀನು ಯೋಚನೆ ಮಾಡಬೇಡ. ಏನಾನ ಸ್ವಲ್ಪ ಹೆಚ್ಚು ಕಮ್ಮಿ ಬಂತಂದ್ರೆ ನಾನು ನೋಡ್ಕೊಂತೀನಿ. ಏನಾನ ನಿನಗೆ ದುಡ್ಡಿಲ್ಲ, ಒಂದು 500,000 ಹೆಚ್ಚು ಕಮ್ಮಿ ಬಂತು ಅಂದ್ರೆ ನಾನು ನೋಡ್ಕೊಂತೀನಿ. ನೀನು ಟೆನ್ಷನ್ ತಗೋಬೇಡ, ಆರಾಮಾಗಿರು. ಸುತ್ಕೊಡ್ಲೇ ನಮ್ಮ ಇದನ್ನ? ಸುತ್ಕೊಡು. ಯಾರನ್ನ ಕೇಳಿರು ಮಾಡಿಸಿದ್ವಿ ಅಂತೀನಿ. 2 ಸರ ಏನು ಇವಾಗೇನು 3 ಲಕ್ಷ ಕೊಟ್ಟೆ ಮಾಡಿಸ್ಬೇಕಂಬೋದೇನಿಲ್ಲ. ನೋಡಿ 300 ರೂಪಾಯಿಗೂ ಬರ್ತವೆ. ಅದಕ್ಕೇನೆ 2 ಸರ ತಗೊಂಡು ಕೇಳಿದೀನಿ ಸುತ್ತಿಸಿ. ಏನು ಸರನೇ ಮಾಡಿಸ್ಕೋಬೇಕಂಬೋದೇನಿಲ್ಲ. ಇದಾದ್ರೆ ಅದು ಕಾಡ್ರಿಗೆ ತಕ್ಕೊಡ್ಬೋದು. ಕೊಡ್ರಿ ತಗೊಂಡೋಗ್ರಿ ಅಂತ. ಕಾಡ್ರ ಕಾಟ ಜಾಸ್ತಿ. ಅದಕ್ಕಾಗಿನ ನಾನು ಇದನ್ನು ತಗೊಂಡಿದ್ದೀನಿ ಗ್ಯಾರಂಟಿದು. 1-2 ದಿವಸ ಇದನ್ನೇ ಹಾಕ್ಯಂತೀನಿ, ಮಾಡಿಸ್ಕೊಂಬರ್ಗು ಇವನ್ನೇ ಹಾಕ್ಯಂಬ ಸುಮ್ಮನೆ. ಮಾಡಿಸ್ಕೊಂಡಿದ್ದಾದಮೇಲೆ ಬಂಗಾರದ ಹಾಕ್ಯಂಬಕ್ಕಾಗತ್ತೀವ. ಸದ್ಯಕ್ಕೆ ಇದನ್ನೇ ತಗೊಂಡಿದ್ದೀನಿ ಗ್ಯಾರಂಟಿದು. ಗ್ಯಾರಂಟಿ ಒಡವೆನೂ ಚೆನ್ನಾಗಿರ್ತಾವಲ್ಲ. ನೋಡ್ತಾ ಇರಿ, ನಿನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.